ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು SSP ಅರ್ಜಿ ಸಲ್ಲಿಸಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ವಿಸ್ತರಣೆ ಮಾಡಿದ್ದಾರೆ. ಯಾವೆಲ್ಲ ಇಲಾಖೆಯವರು ವಿಸ್ತರಣೆ ಮಾಡಿದ್ದಾರೆ, OBC ದವರಿಗೆ ಎಷ್ಟು, SC ST ದವರಿಗೆ ಎಷ್ಟು, ಮಿನಾರಿಟಿ ದವರಿಗೆ ಎಷ್ಟು, ಅಂದರೆ ಎಲ್ಲಿವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳ್ಕೊರಾಗ್ತೀರಾ. ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮೊದಲಿಗೆ ತಿಳ್ಕೊರಾಗ್ತೀರಾ. ಹಾಗಾದರೆ ಒಂದನೇದಾಗಿ ಯಾವ ವಿದ್ಯಾರ್ಥಿಗಳು ಇಲ್ಲಿವರೆಗೂ SSP ಅಪ್ಲಿಕೇಶನ್ ಹಾಕಿಲ್ಲ, ಕೆಲವೊಂದು ಸರ್ವರ್ ಬಿಜಿ ಇದ್ದ ಕಾರಣಕ್ಕಾಗಿ ಅಥವಾ ನಿಮ್ಮ ಕಾಲೇಜಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೊಡದ ಕಾರಣಕ್ಕಾಗಿ ಈ ರೀತಿ ಕೆಲವೊಂದು ಕಾರಣಾಂತರಗಳಿಂದ ನೀವು SSP ಅರ್ಜಿ ಸಲ್ಲಿಸಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋರಾಗಿ. ಇಲ್ಲಿ ಹಾಗಾದರೆ ದಿನಾಂಕ ಎಷ್ಟಿದೆ, ಯಾವ ಒಂದು ಇಲಾಖೆಗೆ ಎಷ್ಟು ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ OBC ವಿದ್ಯಾರ್ಥಿಗಳಿಗೆ 2A, 3A, 3B ಹಾಗೂ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಸುವ ದಿನಾಂಕವನ್ನು 20/12/2024 ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಸ್ವಲ್ಪ ಗಮನ ವಹಿಸಬೇಕು. ನಿಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕೊನೆಯ ದಿನಾಂಕದ ಬಗ್ಗೆ ನೀವು ಗಮನ ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸೋರಾಗಬೇಕಾಗತ್ತೆ. ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2A, 3A, 3B, ಕ್ಯಾಟಗರಿ 1 ಈ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 20/12/2024 ವಿಸ್ತರಣೆ ಮಾಡಿದ್ದಾರೆ. ಅದರಂತೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ 31/12/2024 ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 31/12/2024 ಕೊನೆಯ ದಿನಾಂಕವಿದೆ. ಅದರಂತೆ ಕಾರ್ಮಿಕ ಇಲಾಖೆ ಅಂದರೆ ಈ ಒಂದು ಕೃಷಿ ಇಲಾಖೆ ಅಥವಾ ಕಾರ್ಮಿಕ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ದಿಂದ ಬರುವಂಥ ಈ ಒಂದು ಸ್ಕಾಲರ್ಶಿಪ್ಗೆ 31/12/2024 ಕೊನೆಯ ದಿನಾಂಕ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನೀವು SSP ಅರ್ಜಿ ಸಲ್ಲಿಸಿದರೆ ನಿಮ್ಮ ಒಂದು ಲೇಬರ್ ಕಾರ್ಡ್, ನಿಮ್ಮ ತಂದೆ ತಾಯಿಗಳು ಲೇಬರ್ ಕಾರ್ಡ್ ಹೊಂದಿದ್ರೆ ಆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ನಿಮಗೆ ಸಪ್ರೇಟಾಗಿ ಜಮಾ ಆಗಲಿದೆ. ನೀವು ಲೇಬರ್ ಕಾರ್ಡ್ ಸಲುವಾಗಿ ಮತ್ತೊಂದು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕುವಂತಿಲ್ಲ. ಒಟ್ಟಿನಲ್ಲಿ SSP ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಕನ್ಸಿಡರ್ ಮಾಡ್ತಾರಂತ ಕಾರ್ಮಿಕ ಇಲಾಖೆ ಅಂತ ತಿಳಿಸಿದ್ದಾರೆ. ಆದರೂ ಕೂಡ ನಿಮಗೆ ಡೌಟ್ ಇದ್ದರೆ ನಿಮ್ಮ ಸಂಬಂಧಪಟ್ಟ ತಾಲೂಕು ಕಾರ್ಮಿಕ ಇಲಾಖೆಗೆ ಭೇಟಿಯಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋರಾಗಿ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಈ ಒಂದು ಮಿನಾರಿಟಿ ಡಿಪಾರ್ಟ್ಮೆಂಟ್ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಈ ರೀತಿ ವಿದ್ಯಾರ್ಥಿಗಳಿಗೆ ಅವರಿಗೆ ಕೊನೆಯ ದಿನಾಂಕ 31/12/2024 ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ, ಜೈನ ಈ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024 ಇದೆ. ಅದರಂತೆ ಕೃಷಿ ಇಲಾಖೆಯ ಅಗ್ರಿ ಡಿಪಾರ್ಟ್ಮೆಂಟ್ದಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊನೆಯ ದಿನಾಂಕ 31/1/2025 ಇದೆ. ಈ ಒಂದು ಕೊನೆಯ ದಿನಾಂಕದ ಬಗ್ಗೆ ಗಮನ ಇಟ್ಕೊಂಡು ಆದಷ್ಟು ಬೇಗನೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಸಲ್ಲಿಸೋರಾಗಿ. ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.